ಬೆಂಗಳೂರಿನತ್ತ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ದಂತ ಉಗ್ರರನ್ನ ಕರೆತರಲಾಗ್ತಾ ಇದೆ. ನಾಳೆ ಬೆಳಗ್ಗೆ ಸುಮಾರು 10:30ಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ. ಇವರನ್ನ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಬೆಳಗ್ಗೆ 10:30ಕ್ಕೆ ಕರೆತರ್ತಾರೆ, ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಸಮಕ್ಷಮದಲ್ಲಿ ಹಾಜರುಪಡಿಸಲಿರುವಂತಹ ಎನ್ಐಎ ತಂಡ ರಾಷ್ಟ್ರೀಯ ಕ್ರೀಡಾಗ್ರಾಮ ಸಮುಚ್ಚಯದ ನ್ಯಾಯಾಧೀಶರ ನಿವಾಸ ಅಲ್ಲಿಗೆ ಕರೆತರ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಪಶ್ಚಿಮ ಬಂಗಾಳದಿಂದ ಕರೆತರ್ತಾ ಇದ್ದಾರೆ. ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದಿದ್ರು ಕರೆತರೋದಕ್ಕೆ. ಹೆಚ್ಚಿನ ವಿಚಾರಣೆಗಾಗಿ ಎನ್ಐಎ ಕಸ್ಟಡಿಗೆ ಕೋರುವಂತ ಸಾಧ್ಯತೆ ಕೂಡ ಇದೆ. ಬಂಧಿಸಿರುವಂತಹ ಸ್ಥಳದಿಂದ ವಿಚಾರಣೆಯನ್ನ ನಡೆಸಬೇಕಿರುವಂತ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಕಲ್ಕತ್ತಾ ಏರ್ಪೋರ್ಟ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಅಲ್ಲಿಂದ ಕರೆತರಲಾಗ್ತಾ ಇದೆ ಬೆಂಗಳೂರಿಗೆ. ನ್ಯಾಯಾಧೀಶರ ನಿವಾಸಕ್ಕೆ ಕರೆತರ್ತಾರೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಎನ್ಐಎ ತಂಡ ಇದೀಗ ಆರೋಪಿಗಳಿಬ್ಬರನ್ನ ಕರೆತರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು ಕೋಲ್ಕತ್ತಾ ಏರ್ಪೋರ್ಟ್ನ ದೃಶ್ಯ. ಬಂಧಿಸಿ ಕರೆತರ್ತಾ ಇದ್ದಾರೆ. 43 ದಿನಗಳ ಕಾರ್ಯಾಚರಣೆ ಇದು. ನಿದ್ದೆಗೆಡಿಸಿರುವಂತಹ ಪ್ರಕರಣ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. 43 ದಿನಗಳು ಮಧ್ಯೆ ಮಧ್ಯೆ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಯಿತು ಅದೆಲ್ಲವನ್ನೂ ಕೂಡ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಭಾವಚಿತ್ರಗಳನ್ನ ಬಿಡುಗಡೆ ಮಾಡಿದ್ರು. 10 ಲಕ್ಷ ಬಹುಮಾನ ಘೋಷಣೆಯಾಗಿತ್ತು. ಅವರ ಸುಳಿವನ್ನ ಕೊಡಿ ಅನ್ನೋದಾಗಿ ಎನ್ಐಎ ಅಧಿಕಾರಿಗಳು ಕೋರಿದ್ರು. ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ರು. ಇದಾಗಿ ಇದೀಗ ಬರ್ತಾ ಇರುವಂತ ಸುದ್ದಿ ಕೋಲ್ಕತ್ತಾ ಏರ್ಪೋರ್ಟ್ನಿಂದ ಇಬ್ಬರನ್ನು ಕೂಡ ಕರೆತರ್ತಾ ಇದ್ದಾರೆ. ಕೋಲ್ಕತ್ತಾ ಏರ್ಪೋರ್ಟ್ನ ದೃಶ್ಯಗಳನ್ನ ನೀವು ನೇರವಾಗಿ ನೋಡ್ತಾ ಇದ್ದೀರಾ. ಇಲ್ಲಿಂದ ಬೆಂಗಳೂರಿಗೆ ಕರೆತರ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಇಬ್ಬರು ಆರೋಪಿಗಳನ್ನು ಕೂಡ ಹಾಜರುಪಡಿಸ್ತಾರೆ. ರಾಷ್ಟ್ರೀಯ ಕ್ರೀಡಾಗ್ರಾಮ ಸಮುಚ್ಚಯದ ನ್ಯಾಯಾಧೀಶರ ನಿವಾಸ ಪಶ್ಚಿಮ ಬಂಗಾಳದಿಂದ ಕರೆತರ್ತಾ ಇರೋದು. ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬರಬೇಕಲ್ಲ, ಅಲ್ಲಿಯ ಸ್ಥಳೀಯ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಅದರ ಮೂಲಕವಾಗಿ ಇದೀಗ ಇಬ್ಬರು ಆರೋಪಿಗಳನ್ನ ಕರೆತರ್ತಾ ಇದ್ದಾರೆ. ಟ್ರಾನ್ಸಿಟ್ ವಾರೆಂಟ್ ಇಶ್ಯೂ ಆಗಿದೆ. ಇನ್ನು ಹೆಚ್ಚಿನ ವಿಚಾರಣೆಯ ಒಂದು ಅಗತ್ಯ ಇರೋದ್ರಿಂದ ಎನ್ಐಎ ಕಸ್ಟಡಿಗೆ ಕೋರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನಷ್ಟು ಮಾಹಿತಿಗಳನ್ನ ಹೊರತರಬೇಕಿದೆ. ಇನ್ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೆದಕಬೇಕಾಗುತ್ತೆ. ಹಾಗಾಗಿ ಎನ್ಐಎ ಕಸ್ಟಡಿಗೆ ಕೋರುವಂತ ಸಾಧ್ಯತೆ ಇದೆ.